ಮಾಡುತ್ತದೆ. ಧನದ ಅಹಂಕಾರದಲ್ಲಿ ಬಡವರನ್ನೇನಾದರೂ ಮಾಡುವುದರಿಂದ ನಿನ್ನ ಅಹಂಕಾರ ಮಣ್ಣಲ್ಲಿ ಮುಚ್ಚಿತು. ಎಚ್ಚರ. ನನಗೆ ಮುನ್ನೆಚ್ಚರಿಕೆ ಕೊಡುವ ಕುನ್ನೆ ನಿನಗೆ ಕೇಳಿ ವಿಷಭರಿತ ಹಾವಿನ ಕೂಡ ಸರಸವಾಡುವ ಮೋತ್ತಿಗೆ ಮಾತ್ಯತ್ತು ನನ್ನ ಪಿತ್ತ ನೆತ್ತಿಗೆ ಏರುವ ಹಾಗೆ ಮಾಡಬೇಡ. ಸುಮ್ಮನೆ ಹೊರಟು ಹೋಗ ಇಲ್ಲಿಂದ. ವಿಷಜಂತುವಿನೊಡನೆ ಹೋರಾಡುವುದೆಂದರೆ ನೀನೆಷ್ಟೇ ಸೇರಿದರೂ ಇಲ್ಲಿ ನನಗೆ ಭಯವಿಲ್ಲ. ಗಟ್ಟಿ ಎತ್ತವಳ ಎದುರಿಗೆ ರಕ್ತ ಹರಿಯುವಾಗ ರಣರಂಗದಲ್ಲಿ ನಿಂತು ಹೋರಾಡುವುದೇ ಈ ಕಾಳಿಂಗ. ನಿನ್ನ ಶ್ರೀಮಂತಿಗೆ ಅಟ್ಟಹಾಸವನ್ನು ಮೆಟ್ಟಿ ಹೋಗುವುದೇ ನನ್ನ ಹಠ. ಎದುರಾಗುವುದು ರತ್ನ. ನಮ್ಮೆಬ್ಬರಲ್ಲಿ ಯಾರಾದರೊಬ್ಬರು ಹೋಗುದಿ ಹೋಗೇ ಬಿಡಲಿ. ನನ್ನ ಕೋಪಕ್ಕೆ ಕೊನೆಯಿಲ್ಲ. ನೀ ಬಂದ ಕಾರ್ಯಕ್ಕೆ ನಾನು ಒಪ್ಪೋದಿಲ್ಲ. ನನ್ನಿಂದ ನಿನ್ನ ಭೂಮಿಯ ಪಡೆಯಬೇಕೆಂಬ ಗುಂಡಿಗೆಯ ಗಂಡು ನೀನಾಗಿದ್ರೆ ಮಾತ್ರ ಆ ಭೂಮಿಯ ವಿಷಯವನ್ನು ಮರೆತು ಬಿಡು. ಅಂದ್ರೆ ಮಾತ್ರ ಈ ಊರಿನಲ್ಲಿ ನೀನು 4 ದಿವಸ ನೆಲೆ ಊರಿ ಬದುಕಲು ಸಾಧ್ಯ. ಇಲ್ಲವಾದರೆ ಹಂಗಿನ ಜೀವನ ಕಟ್ಟಿಕೊಂಡು ಬದುಕುವುದರಿಕ ಬಡವರ ಮೇಲೆ ಬಲ್ಲಿವದಾದ ನೀವು ಆಡುವ ಅಟ್ಟಹಾಸಕ್ಕೆ ಒಟ್ಟು ಸುಡುಗಾಡ ಸೇರುವ ತನಕ್ಕೆ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ಬಡವರನ್ನು ತುಳಸ್ಸಮಾನ ಕಂಡರೆ ನಿನ್ನ ಹೆಣ ಅಳು ಅಗಲಲ್ಲೇ ಅಂತ್ಯ ಹೋಗಬೇಕಾಗಿತ್ತು. ನನ್ನ ಪ್ರಾಣವ ಬೆಚ್ಚಿಸುವ ನಿನ್ನನ್ನು ಇಷ್ಟರಲ್ಲೇ ಪರಲೋಕಕ್ಕೆ ಕಳಿಸುತ್ತಿದ್ದೇವೆ. ನನ್ನ ಹೆಸರೆತ್ತಿದರೆ ಸಾಕು ಈ ಊರಿನ ಜನ ಗಡಗಡನೆ ನಡುಗುವಾಗ ಏಕದ್ದು ನಿನ್ನಂತ ಒಬ್ಬ ಬಡ ವಿಕಾರಿ ಏಕದ್ದು ನಿನ್ನಂತ ಬಡ ವಿಕಾರಿ ನನ್ನನ್ನು ಹೀಯಾಳ್ತಿರುವೆ. ಮುಂದೆ ಕಾದು ನೋಡು ಈ ಮಾತಿನ ಮರ್ಮವನ್ನು. ಜೀವ ಕುಲದ ನಿನ್ನನ್ನು ಕುಣ್ಣಿ ಹಾಗೆ ಕೊಂದು ಹಾಕದಿದ್ದರೆ ಈ ಊರಿನ ಧನಿಕ ಧರ್ಮರಾಜನೇ ಅಲ್ಲ. ಏನ ಕುಲದಲ್ಲಿಲ್ಲ ಪ್ರಯತ್ನಕ್ಕೆ ನಾನು ಸವಾಲು ಹಾಕುತ್ತೇನೆ. ನಿನ್ನ ಕೆಟ್ಟ ಗುಂಡಿಯನ್ನು ಸುಟ್ಟು ಹೋಗಿ ನಾನು ಜೈಲು ಕಂಬಿಗೆ ಚಿಂತೆಯಿಲ್ಲ. ಮನವೇರಿದ ನಿನ್ನ ಶ್ರೀಮಂತಿಗೆ ಅಮಲನ್ನು ಅಮಲ ಮಾಡುವ ಈ ವೀರ ಕಾಳಿಂಗನ ಚಮತ್ಕಾರವನ್ನು ಅರಿದು ನೋಡು. ನಿನ್ನಿಂದ ನನ್ನ ಆಸ್ತಿಯನ್ನು ಹೇಗೆ ಪಡೆಯಬೇಕು ನನಗೆ ಚೆನ್ನಾಗಿ ಗೊತ್ತು. ಕಾನೂನಿನ ಪ್ರಕಾರ ಸರ್ಕಾರಿ ವಕೀಲರೊಂದಿಗೆ ನನ್ನ ಆಸ್ತಿಯ ಪತ್ರವನ್ನು ತೆಗೆದುಕೊಂಡು ಹೋಗುತ್ತೇನೆ. ನೆನಪಿನಲ್ಲಿಟ್ಟಿಕೋ. ಕಾನೂನೇ ನನ್ನ ಕೈಯಲ್ಲಿರುವಾಗ ಅದರ ಭಯ ನನಗೆಲ್ಲಷ್ಟೂ ಇಲ್ಲ. ನಮ್ಮಂತ ಶ್ರೀಮಂತರು ಕಾಂಚಾನ ಚೆಕ್ಕಿದರೆ ಸಾಕು ನ್ಯಾಯ ದೇವತೆ ಎಲ್ಲಿದ್ರು ನಮ್ಮನ್ನು ಬೆನ್ನಟ್ಟಿಕೊಂಡು ಬರುತ್ತಾರೆ. ಅದಕ್ಕೆ ಮೆಚ್ಚು ಅದು ಯಾವ ವಕೀಲ ಕೆಲವು ತರ್ತೀಯೋ ನಾನು ನೋಡಿಕೊಳ್ಳುತ್ತೇನೆ. ಕಾನೂನನ್ನೇ ಕೈಯಲ್ಲಿ ತೆಗೆದುಕೊಂಡು ನ್ಯಾಯ ದೇವತೆಯನ್ನು ಕೀಳಾಗಿ ಕಂಡರೆ ಒಳಗಿನ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತದೆ ಎಂಬುದನ್ನು ಅರಿತು ನೋಡು ಪಾಪಾತ್ಮ. ಲಂಚದಾಸಿಗೆ ಕೈ ಒಟ್ಟುವ ಕಾನೂನೆಂದು ತಿಳಿದುಕೊಂಡ ದಿನ ಕೊನೆಗೆ ನಿನ್ನನ್ನೇ ಕಾನೂನು ಹೋಗಿ ಹೇಗೆ ಆಗಿ ನಗುತ್ತದೆ ಆ ನಿನ್ನ ಕಾನೂನು. ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿಟ್ಟುಕೋ. ನೀನು ಮಾಡುವ
ಸಮಾಜಕ್ಕೆ ನೀನು ಮಾಡುವ ಮೋಸವನ್ನು ಜನರ ಎದುರಿಗೆ ಹರಿದು ಹೋಗಿ ನಡು ಬೀದಿಯಲ್ಲಿ ನಿನ್ನ ಕೈಗೆ ಬೇಡಿಗೊಳಿಸಿಕೊಂಡು ಹೋಗುವುದನ್ನು ಜನರು ನೋಡಿ ನಗುವಂತೆ ಮಾಡದಿತ್ತು. ನಾನು ಪಂಚ ನಾಯಕರ ಮಗ ಕಾಳಿಂಗನೇ ಅಂತ. ಹೋಗು ದುರಾತ್ಮ ಹೋಗ. ಈ ಊರಿನಲ್ಲಿ ನನಗೆ ಯಾರಾಗಿ ಬದುಕ್ತೀಯ? ನಿನ್ನನ್ನು ಬದುಕಲು ಬಿಟ್ಟರೆ ನನ್ನ ಪ್ರಾಣ